ಮಡಿಕೇರಿಯಲ್ಲಿ ಮಂಟಪಗಳಿಗೆ ಬಹುಮಾನ ವಿತರಣೆ ವೇಳೆ ಏನು ಗಲಾಟೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರನ್ನು ಬಂಧಿಸಲಾಗಿದೆ ಮತ್ತು ಹಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಮಡಿಕೇರಿಯ ಗಾಂಧಿ ಮೈದಾನದ ಏನು ದಸರಾದ ವೇದಿಕೆ ಇತ್ತು, ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಂದರ್ಭ ಗಲಾಟೆ ಆಗಿರುವಂಥದ್ದು. ಕರವಲೆ ಭಗವತಿ ದೇವಾಲಯದ ಸಮಿತಿಯವರು ಬಂದು ಇಲ್ಲಿ ಗಲಾಟೆ ಎಬ್ಬಿಸಿರುವಂಥದ್ದು, ತಾರತಮ್ಯ ಆಗಿದೆ ಬಹುಮಾನ ಕೊಡುವುದರಲ್ಲಿ ಅಂತ ಹೇಳುವಂಥದ್ದು. ಆ ಸಂದರ್ಭ ಅವರನ್ನು ಎಲ್ಲ ಗಲಾಟೆಯನ್ನು ಮಾಡ್ತಿದ್ರು. ಅವರನ್ನು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಅವರನ್ನು ಹೊರ ಕಳಿಸುವಂಥ ಕೆಲಸ ಆಗಿತ್ತು. ನಂತರ ಮತ್ತೆ ಕೆಲವರು ಬಂದು ವೇದಿಕೆ ಮೇಲೆ ಗಲಾಟೆ ಮಾಡ್ತಿದ್ರು. ಈ ಸಂದರ್ಭ ಡಿವೈಎಸ್ಪಿ ಒಬ್ಬರನ್ನು ಯಕ್ಷಿತ್ ಅಂತ ಹೇಳಿ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ, ಆ ಯುವಕನನ್ನು ಹೊರ ಕಳಿಸುವಂಥ ಪ್ರಯತ್ನ ಮಾಡುವಾಗ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಮತ್ತು ಅವರನ್ನು ಹಲ್ಲೆ ಮಾಡಿ ಎಳೆದು ಕೆಳಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಈ ಸಂದರ್ಭ ಡಿವೈಎಸ್ಪಿ ತಲೆಗೆ ಸೂರಜ್, ಮಡಿಕೇರಿ ಡಿವೈಎಸ್ಪಿ ಸೂರಜ್ ಅವರ ತಲೆಗೆ ಮತ್ತು ಕಾಲಿಗೆ ಪೆಟ್ಟಾಗಿದೆ. ಅವರೀಗ ಚಿಕಿತ್ಸೆ ಪಡೆದು ರೆಸ್ಟಲ್ಲಿದ್ದಾರೆ. ಮತ್ತು ಆ ಯುವಕ ಏನಿದ್ದಾರೆ ಯಕ್ಷಿ ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ತಿಂಗಳ 16ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಳಿದವರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೇ ಜಾಗ, ಇಲ್ಲೆಲ್ಲ ಇಲ್ಲಿ ಏನಿದೆ ಈ ಪ್ರೈಸಸ್ ಏನಿತ್ತು ಎಲ್ಲವನ್ನು ತೆಗೆದು ಕೆಳಗೆ ಎಸೆದು, ಮತ್ತು ಅಲ್ಲಿ ಆ ಪೋಡಿಯಂ ಏನಿದೆ ಆ ಪೋಡಿಯಮನ್ನು ಮೇಲ್ಗಡೆ ಅಲ್ಲೇ ಇದೆ ನೋಡಿ, ಅದನ್ನು ತೆಗೆದು ಕೆಳಗೆ ಹಾಕಿ ಎಲ್ಲ ರಂಪ ಗಲಾಟೆ ಮಾಡಿದರು. ಮತ್ತು ಅದೇ ಸಂದರ್ಭ ಆ ಗಲಾಟೆನಾಯಿತು. ಆ ಗಲಾಟೆ ಆಗಿ ಅವರು ಹೋಗಿದ್ರು, ಯಾರು ಕರವಲೆ ಭಗವತಿ ದೇವಾಲಯದವರು ಹೋಗಿದ್ರು. ಅವ್ರು ಹೋದ ಬಳಿಕ ಮತ್ತೆ ಇಲ್ಲಿ ಒಂದು ಗೊಂದಲ ಸೃಷ್ಟಿಯಾಯಿತು. ವೇದಿಕೆಯಲ್ಲಿ ಕೆಲವರು ಪಾನಮತ್ತರಾಗಿ ಕುಡಿದು ಇಲ್ಲಿ ಗಲಾಟೆ ಮಾಡ್ತಿದ್ರು ಅಂತ ಹೇಳಿ ಆ ಸಂದರ್ಭ ಡಿವೈಎಸ್ಪಿ ಸೂರಜ್ ಅವರು ಮೇಲೆ ಬಂದು ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಹಲ್ಲೆ ಮಾಡಿದಾಗ ಒಬ್ಬರು ಪೊಲೀಸರು ಮತ್ತು ಒಬ್ಬರು ಡಿವೈಎಸ್ಪಿ ಇಬ್ಬರು ಕೂಡ ಈ ಕೆಳಗಡೆ ಇದೇ ಜಾಗದಲ್ಲಿ ಬಿದ್ದರು. ಬಿದ್ದಾಗ ಇಲ್ಲಿ ಸೌಂಡ್ ಬಾಕ್ಸ್ ಎಲ್ಲ ಇತ್ತು, ಸ್ಪೀಕರ್ ಎಲ್ಲ ಇತ್ತು. ಅದರ ಮೇಲೆ ಬಿದ್ದಾಗ ತಲೆಗೆ ಏಟಾಗಿರುವಂಥದ್ದು. ನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಸಂದರ್ಭ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭ ಯಾರು ಯಕ್ಷಿತರು ಇದ್ದಾರೆ ಅವರನ್ನು ಪೊಲೀಸರು ಎಳ್ಕೊಂಡು ಹೋದರು. ಈ ಸಂದರ್ಭ ಪೊಲೀಸರ ಮೇಲೆ ಕೂಡ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಆರೋಪ ಇದೆ. ಅದರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ರಾತ್ರಿ ಇಡೀ ಶೋಭಾಯಾತ್ರೆ ಒಂದು ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ ಇದೊಂದು ಬಹುಮಾನ ವಿತರಣೆ ವೇಳೆ ಗೊಂದಲದ ಗೂಡಾಗಿ ಪರಿಣಾಮ ಆಗಿತ್ತು. ಅದರಿಂದ ಈಗ ಕೇಳಿ ಬರ್ತಿರುವ ಒಂದು ಜನರ ಅಭಿಪ್ರಾಯ ಅಂದರೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡಿ, ಈ ಥರ ಪ್ರತಿ ವರ್ಷ ಗಲಾಟೆ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಈ ಮುಂದೆ ದಸರಾ ಸಮಿತಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಮಂಟಪಗಳಿಗೆ ಬಹುಮಾನ ವಿತರಣೆ ವೇಳೆ ಏನು ಗಲಾಟೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರನ್ನು ಬಂಧಿಸಲಾಗಿದೆ ಮತ್ತು ಹಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಮಡಿಕೇರಿಯ ಗಾಂಧಿ ಮೈದಾನದ ಏನು ದಸರಾದ ವೇದಿಕೆ ಇತ್ತು, ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಂದರ್ಭ ಗಲಾಟೆ ಆಗಿರುವಂಥದ್ದು. ಕರವಲೆ ಭಗವತಿ ದೇವಾಲಯದ ಸಮಿತಿಯವರು ಬಂದು ಇಲ್ಲಿ ಗಲಾಟೆ ಎಬ್ಬಿಸಿರುವಂಥದ್ದು, ತಾರತಮ್ಯ ಆಗಿದೆ ಬಹುಮಾನ ಕೊಡುವುದರಲ್ಲಿ ಅಂತ ಹೇಳುವಂಥದ್ದು. ಆ ಸಂದರ್ಭ ಅವರನ್ನು ಎಲ್ಲ ಗಲಾಟೆಯನ್ನು ಮಾಡ್ತಿದ್ರು. ಅವರನ್ನು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಅವರನ್ನು ಹೊರ ಕಳಿಸುವಂಥ ಕೆಲಸ ಆಗಿತ್ತು. ನಂತರ ಮತ್ತೆ ಕೆಲವರು ಬಂದು ವೇದಿಕೆ ಮೇಲೆ ಗಲಾಟೆ ಮಾಡ್ತಿದ್ರು. ಈ ಸಂದರ್ಭ ಡಿವೈಎಸ್ಪಿ ಒಬ್ಬರನ್ನು ಯಕ್ಷಿತ್ ಅಂತ ಹೇಳಿ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ, ಆ ಯುವಕನನ್ನು ಹೊರ ಕಳಿಸುವಂಥ ಪ್ರಯತ್ನ ಮಾಡುವಾಗ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಮತ್ತು ಅವರನ್ನು ಹಲ್ಲೆ ಮಾಡಿ ಎಳೆದು ಕೆಳಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಈ ಸಂದರ್ಭ ಡಿವೈಎಸ್ಪಿ ತಲೆಗೆ ಸೂರಜ್, ಮಡಿಕೇರಿ ಡಿವೈಎಸ್ಪಿ ಸೂರಜ್ ಅವರ ತಲೆಗೆ ಮತ್ತು ಕಾಲಿಗೆ ಪೆಟ್ಟಾಗಿದೆ. ಅವರೀಗ ಚಿಕಿತ್ಸೆ ಪಡೆದು ರೆಸ್ಟಲ್ಲಿದ್ದಾರೆ. ಮತ್ತು ಆ ಯುವಕ ಏನಿದ್ದಾರೆ ಯಕ್ಷಿ ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ತಿಂಗಳ 16ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಳಿದವರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೇ ಜಾಗ, ಇಲ್ಲೆಲ್ಲ ಇಲ್ಲಿ ಏನಿದೆ ಈ ಪ್ರೈಸಸ್ ಏನಿತ್ತು ಎಲ್ಲವನ್ನು ತೆಗೆದು ಕೆಳಗೆ ಎಸೆದು, ಮತ್ತು ಅಲ್ಲಿ ಆ ಪೋಡಿಯಂ ಏನಿದೆ ಆ ಪೋಡಿಯಮನ್ನು ಮೇಲ್ಗಡೆ ಅಲ್ಲೇ ಇದೆ ನೋಡಿ, ಅದನ್ನು ತೆಗೆದು ಕೆಳಗೆ ಹಾಕಿ ಎಲ್ಲ ರಂಪ ಗಲಾಟೆ ಮಾಡಿದರು. ಮತ್ತು ಅದೇ ಸಂದರ್ಭ ಆ ಗಲಾಟೆನಾಯಿತು. ಆ ಗಲಾಟೆ ಆಗಿ ಅವರು ಹೋಗಿದ್ರು, ಯಾರು ಕರವಲೆ ಭಗವತಿ ದೇವಾಲಯದವರು ಹೋಗಿದ್ರು. ಅವರು ಹೋದ ಬಳಿಕ ಮತ್ತೆ ಇಲ್ಲಿ ಒಂದು ಗೊಂದಲ ಸೃಷ್ಟಿಯಾಯಿತು. ವೇದಿಕೆಯಲ್ಲಿ ಕೆಲವರು ಪಾನಮತ್ತರಾಗಿ ಕುಡಿದು ಇಲ್ಲಿ ಗಲಾಟೆ ಮಾಡ್ತಿದ್ರು ಅಂತ ಹೇಳಿ ಆ ಸಂದರ್ಭ ಡಿವೈಎಸ್ಪಿ ಸೂರಜ್ ಅವರು ಮೇಲೆ ಬಂದು ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಹಲ್ಲೆ ಮಾಡಿದಾಗ ಒಬ್ಬರು ಪೊಲೀಸರು ಮತ್ತು ಒಬ್ಬರು ಡಿವೈಎಸ್ಪಿ ಇಬ್ಬರು ಕೂಡ ಈ ಕೆಳಗಡೆ ಇದೇ ಜಾಗದಲ್ಲಿ ಬಿದ್ದರು. ಬಿದ್ದಾಗ ಇಲ್ಲಿ ಸೌಂಡ್ ಬಾಕ್ಸ್ ಎಲ್ಲ ಇತ್ತು, ಸ್ಪೀಕರ್ ಎಲ್ಲ ಇತ್ತು. ಅದರ ಮೇಲೆ ಬಿದ್ದಾಗ ತಲೆಗೆ ಏಟಾಗಿರುವಂಥದ್ದು. ನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಸಂದರ್ಭ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭ ಯಾರು ಯಕ್ಷಿತರು ಇದ್ದಾರೆ ಅವರನ್ನು ಪೊಲೀಸರು ಎಳ್ಕೊಂಡು ಹೋದರು. ಈ ಸಂದರ್ಭ ಪೊಲೀಸರ ಮೇಲೆ ಕೂಡ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಆರೋಪ ಇದೆ. ಅದರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ರಾತ್ರಿ ಇಡೀ ಶೋಭಾಯಾತ್ರೆ ಒಂದು ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ ಇದೊಂದು ಬಹುಮಾನ ವಿತರಣೆ ವೇಳೆ ಗೊಂದಲದ ಗೂಡಾಗಿ ಪರಿಣಾಮ ಆಗಿತ್ತು. ಅದರಿಂದ ಈಗ ಕೇಳಿ ಬರ್ತಿರುವ ಒಂದು ಜನರ ಅಭಿಪ್ರಾಯ ಅಂದರೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡಿ, ಈ ಥರ ಪ್ರತಿ ವರ್ಷ ಗಲಾಟೆ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಈ ಮುಂದೆ ದಸರಾ ಸಮಿತಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಮಡಿಕೇರಿಯಲ್ಲಿ ಮಂಟಪಗಳಿಗೆ ಬಹುಮಾನ ವಿತರಣೆ ವೇಳೆ ಏನು ಗಲಾಟೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರನ್ನು ಬಂಧಿಸಲಾಗಿದೆ ಮತ್ತು ಹಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಮಡಿಕೇರಿಯ ಗಾಂಧಿ ಮೈದಾನದ ಏನು ದಸರಾದ ವೇದಿಕೆ ಇತ್ತು, ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಂದರ್ಭ ಗಲಾಟೆ ಆಗಿರುವಂಥದ್ದು. ಕರವಲೆ ಭಗವತಿ ದೇವಾಲಯದ ಸಮಿತಿಯವರು ಬಂದು ಇಲ್ಲಿ ಗಲಾಟೆ ಎಬ್ಬಿಸಿರುವಂಥದ್ದು. ತಾರತಮ್ಯ ಆಗಿದೆ ಬಹುಮಾನ ಕೊಡುವುದರಲ್ಲಿ ಅಂತ ಹೇಳುವಂಥದ್ದು. ಆ ಸಂದರ್ಭ ಅವರನ್ನು ಎಲ್ಲ ಗಲಾಟೆಯನ್ನು ಮಾಡ್ತಿದ್ರು. ಅವರನ್ನು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಅವರನ್ನು ಹೊರ ಕಳಿಸುವಂಥ ಕೆಲಸ ಆಗಿತ್ತು. ನಂತರ ಮತ್ತೆ ಕೆಲವರು ಬಂದು ವೇದಿಕೆ ಮೇಲೆ ಗಲಾಟೆ ಮಾಡ್ತಿದ್ರು. ಈ ಸಂದರ್ಭ ಡಿವೈಎಸ್ಪಿ ಒಬ್ಬರನ್ನು ಯಕ್ಷಿತ್ ಅಂತ ಹೇಳಿ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ, ಆ ಯುವಕನನ್ನು ಹೊರ ಕಳಿಸುವಂಥ ಪ್ರಯತ್ನ ಮಾಡುವಾಗ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಮತ್ತೆ ಅವರನ್ನು ಹಲ್ಲೆ ಮಾಡಿ ಎಳೆದು ಕೆಳಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಈ ಸಂದರ್ಭ ಡಿವೈಎಸ್ಪಿ ತಲೆಗೆ ಸೂರಜ್, ಮಡಿಕೇರಿ ಡಿವೈಎಸ್ಪಿ ಸೂರಜ್ ಅವರ ತಲೆಗೆ ಮತ್ತು ಕಾಲಿಗೆ ಪೆಟ್ಟಾಗಿದೆ. ಅವರು ಈಗ ಚಿಕಿತ್ಸೆ ಪಡೆದು ರೆಸ್ಟಲ್ಲಿದ್ದಾರೆ. ಮತ್ತೆ ಆ ಯುವಕ ಏನಿದ್ದಾರೆ ಯಕ್ಷಿ ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ತಿಂಗಳ 16ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಳಿದವರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೇ ಜಾಗ, ಇಲ್ಲೆಲ್ಲ ಇಲ್ಲಿ ಏನಿದೆ ಈ ಪ್ರೈಸಸ್ ಏನಿತ್ತು ಎಲ್ಲವನ್ನು ತೆಗೆದು ಕೆಳಗೆ ಎಸೆದು, ಮತ್ತೆ ಅಲ್ಲಿ ಆ ಪೋಡಿಯಂ ಏನಿದೆ ಆ ಪೋಡಿಯಮನ್ನು ಮೇಲ್ಗಡೆ ಅಲ್ಲೇ ಇದೆ ನೋಡಿ, ಅದನ್ನು ತೆಗೆದು ಕೆಳಗೆ ಹಾಕಿ ಎಲ್ಲ ರಂಪ ಗಲಾಟೆ ಮಾಡಿದ್ರು. ಮತ್ತೆ ಅದೇ ಸಂದರ್ಭ ಆ ಗಲಾಟೆ ಏನಾಯಿತು, ಆ ಗಲಾಟೆ ಆಗಿ ಅವರು ಹೋಗಿದ್ರು, ಯಾರು ಕರವಲೆ ಭಗವತಿ ದೇವಾಲಯದವರು ಹೋಗಿದ್ರು. ಅವರು ಹೋದ ಬಳಿಕ ಮತ್ತೆ ಇಲ್ಲಿ ಒಂದು ಗೊಂದಲ ಸೃಷ್ಟಿ ಆಯಿತು. ವೇದಿಕೆಯಲ್ಲಿ ಕೆಲವರು ಪಾನಮತ್ತರಾಗಿ ಕುಡಿದು ಇಲ್ಲಿ ಗಲಾಟೆ ಮಾಡ್ತಿದ್ರು ಅಂತ ಹೇಳಿ ಆ ಸಂದರ್ಭ ಡಿವೈಎಸ್ಪಿ ಸೂರಜ್ ಅವರು ಮೇಲೆ ಬಂದು ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಹಲ್ಲೆ ಮಾಡಿದಾಗ ಒಬ್ಬರು ಪೊಲೀಸರು ಮತ್ತೆ ಒಬ್ಬರು ಡಿವೈಎಸ್ಪಿ ಇಬ್ಬರು ಕೂಡ ಈ ಕೆಳಗಡೆ ಇದೇ ಜಾಗದಲ್ಲಿ ಬಿದ್ದರು. ಬಿದ್ದಾಗ ಇಲ್ಲಿ ಸೌಂಡ್ ಬಾಕ್ಸ್ ಎಲ್ಲ ಇತ್ತು, ಸ್ಪೀಕರ್ ಎಲ್ಲ ಇತ್ತು, ಅದರ ಮೇಲೆ ಬಿದ್ದಾಗ ತಲೆಗೆ ಏಟಾಗಿರುವಂಥದ್ದು. ನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಸಂದರ್ಭ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭ ಯಾರು ಯಕ್ಷಿತರು ಇದ್ದಾರೆ ಅವರನ್ನು ಪೊಲೀಸರು ಎಳ್ಕೊಂಡು ಹೋದರು. ಈ ಸಂದರ್ಭ ಪೊಲೀಸರ ಮೇಲೆ ಕೂಡ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಆರೋಪ ಇದೆ. ಅದರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ರಾತ್ರಿ ಇಡೀ ಶೋಭಾಯಾತ್ರೆ ಒಂದು ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ ಇದೊಂದು ಬಹುಮಾನ ವಿತರಣೆ ವೇಳೆ ಗೊಂದಲದ ಗೂಡಾಗಿ ಪರಿಣಾಮ ಆಗಿತ್ತು. ಅದರಿಂದ ಈಗ ಕೇಳಿ ಬರ್ತಿರುವ ಒಂದು ಜನರ ಅಭಿಪ್ರಾಯ ಅಂದರೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡಿ, ಈ ಥರ ಪ್ರತಿ ವರ್ಷ ಗಲಾಟೆ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಈ ಮುಂದೆ ದಸರಾ ಸಮಿತಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಮಂಟಪಗಳಿಗೆ ಬಹುಮಾನ ವಿತರಣೆ ವೇಳೆ ಏನು ಗಲಾಟೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರನ್ನು ಬಂಧಿಸಲಾಗಿದೆ ಮತ್ತು ಹಲವರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಮಡಿಕೇರಿಯ ಗಾಂಧಿ ಮೈದಾನದ ಏನು ದಸರಾದ ವೇದಿಕೆ ಇತ್ತು, ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಂದರ್ಭ ಗಲಾಟೆ ಆಗಿರುವಂಥದ್ದು. ಕರವಲೆ ಭಗವತಿ ದೇವಾಲಯದ ಸಮಿತಿಯವರು ಬಂದು ಇಲ್ಲಿ ಗಲಾಟೆ ಎಬ್ಬಿಸಿರುವಂಥದ್ದು. ತಾರತಮ್ಯ ಆಗಿದೆ ಬಹುಮಾನ ಕೊಡುವುದರಲ್ಲಿ ಅಂತ ಹೇಳುವಂಥದ್ದು. ಆ ಸಂದರ್ಭ ಅವರನ್ನು ಎಲ್ಲ ಗಲಾಟೆಯನ್ನು ಮಾಡ್ತಿದ್ರು. ಅವರನ್ನು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಅವರನ್ನು ಹೊರ ಕಳಿಸುವಂಥ ಕೆಲಸ ಆಗಿತ್ತು. ನಂತರ ಮತ್ತೆ ಕೆಲವರು ಬಂದು ವೇದಿಕೆ ಮೇಲೆ ಗಲಾಟೆ ಮಾಡ್ತಿದ್ರು. ಈ ಸಂದರ್ಭ ಡಿವೈಎಸ್ಪಿ ಒಬ್ಬರನ್ನು ಯಕ್ಷಿತ್ ಅಂತ ಹೇಳಿ ಯಾರ ಮೇಲೆ ಪ್ರಕರಣ ದಾಖಲಾಗಿದೆ, ಆ ಯುವಕನನ್ನು ಹೊರ ಕಳಿಸುವಂಥ ಪ್ರಯತ್ನ ಮಾಡುವಾಗ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಮತ್ತೆ ಅವರನ್ನು ಹಲ್ಲೆ ಮಾಡಿ ಎಳೆದು ಕೆಳಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದು. ಈ ಸಂದರ್ಭ ಡಿವೈಎಸ್ಪಿ ತಲೆಗೆ ಸೂರಜ್, ಮಡಿಕೇರಿ ಡಿವೈಎಸ್ಪಿ ಸೂರಜ್ ಅವರ ತಲೆಗೆ ಮತ್ತು ಕಾಲಿಗೆ ಪೆಟ್ಟಾಗಿದೆ. ಅವರು ಈಗ ಚಿಕಿತ್ಸೆ ಪಡೆದು ರೆಸ್ಟಲ್ಲಿದ್ದಾರೆ. ಮತ್ತೆ ಆ ಯುವಕ ಏನಿದ್ದಾರೆ ಯಕ್ಷಿ ಅಂತ ಹೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇ ತಿಂಗಳ 16ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಉಳಿದವರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯಾರ್ಯಾರು ಅಂತ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಕೊಡಗು SP ಕೆ ರಾಮರಾಜನ್ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೇ ಜಾಗ, ಇಲ್ಲೆಲ್ಲ ಇಲ್ಲಿ ಏನಿದೆ ಈ ಪ್ರೈಸಸ್ ಏನಿತ್ತು ಎಲ್ಲವನ್ನು ತೆಗೆದು ಕೆಳಗೆ ಎಸೆದು, ಮತ್ತೆ ಅಲ್ಲಿ ಆ ಪೋಡಿಯಂ ಏನಿದೆ ಆ ಪೋಡಿಯಮನ್ನು ಮೇಲ್ಗಡೆ ಅಲ್ಲೇ ಇದೆ ನೋಡಿ, ಅದನ್ನು ತೆಗೆದು ಕೆಳಗೆ ಹಾಕಿ ಎಲ್ಲ ರಂಪ ಗಲಾಟೆ ಮಾಡಿದ್ರು. ಮತ್ತೆ ಅದೇ ಸಂದರ್ಭ ಆ ಗಲಾಟೆ ಏನಾಯಿತು, ಆ ಗಲಾಟೆ ಆಗಿ ಅವರು ಹೋಗಿದ್ರು, ಯಾರು ಕರವಲೆ ಭಗವತಿ ದೇವಾಲಯದವರು ಹೋಗಿದ್ರು. ಅವರು ಹೋದ ಬಳಿಕ ಮತ್ತೆ ಇಲ್ಲಿ ಒಂದು ಗೊಂದಲ ಸೃಷ್ಟಿ ಆಯಿತು. ವೇದಿಕೆಯಲ್ಲಿ ಕೆಲವರು ಪಾನಮತ್ತರಾಗಿ ಕುಡಿದು ಇಲ್ಲಿ ಗಲಾಟೆ ಮಾಡ್ತಿದ್ರು ಅಂತ ಹೇಳಿ ಆ ಸಂದರ್ಭ ಡಿವೈಎಸ್ಪಿ ಸೂರಜ್ ಅವರು ಮೇಲೆ ಬಂದು ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನ ಮಾಡಿದ್ರು. ಈ ಸಂದರ್ಭ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥ ಆರೋಪ ಇರುವಂಥದ್ದು. ಹಲ್ಲೆ ಮಾಡಿದಾಗ ಒಬ್ಬರು ಪೊಲೀಸರು ಮತ್ತೆ ಒಬ್ಬರು ಡಿವೈಎಸ್ಪಿ ಇಬ್ಬರು ಕೂಡ ಈ ಕೆಳಗಡೆ ಇದೇ ಜಾಗದಲ್ಲಿ ಬಿದ್ದರು. ಬಿದ್ದಾಗ ಇಲ್ಲಿ ಸೌಂಡ್ ಬಾಕ್ಸ್ ಎಲ್ಲ ಇತ್ತು, ಸ್ಪೀಕರ್ ಎಲ್ಲ ಇತ್ತು, ಅದರ ಮೇಲೆ ಬಿದ್ದಾಗ ತಲೆಗೆ ಏಟಾಗಿರುವಂಥದ್ದು. ನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಸಂದರ್ಭ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭ ಯಾರು ಯಕ್ಷಿತರು ಇದ್ದಾರೆ ಅವರನ್ನು ಪೊಲೀಸರು ಎಳ್ಕೊಂಡು ಹೋದರು. ಈ ಸಂದರ್ಭ ಪೊಲೀಸರ ಮೇಲೆ ಕೂಡ ಆತ ಹಲ್ಲೆ ಮಾಡಿದಾನೆ ಅಂತ ಹೇಳುವಂಥದ್ದು ಆರೋಪ ಇದೆ. ಅದರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ರಾತ್ರಿ ಇಡೀ ಶೋಭಾಯಾತ್ರೆ ಒಂದು ಯಶಸ್ವಿಯಾಗಿ ನಡೆಯಿತು. ಬೆಳಿಗ್ಗೆ ಇದೊಂದು ಬಹುಮಾನ ವಿತರಣೆ ವೇಳೆ ಗೊಂದಲದ ಗೂಡಾಗಿ ಪರಿಣಾಮ ಆಗಿತ್ತು. ಅದರಿಂದ ಈಗ ಕೇಳಿ ಬರ್ತಿರುವ ಒಂದು ಜನರ ಅಭಿಪ್ರಾಯ ಅಂದರೆ ಎಲ್ಲರಿಗೂ ಸಮಾಧಾನಕರ ಬಹುಮಾನ ಕೊಡಿ, ಈ ಥರ ಪ್ರತಿ ವರ್ಷ ಗಲಾಟೆ ಮಾಡೋದು ಬೇಡ ಅಂತ ಹೇಳುವಂಥದ್ದು. ಈ ಮುಂದೆ ದಸರಾ ಸಮಿತಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.